ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ದರೋಡೆಕೋರರ ಹಾವಳಿ. ಬೆಂಗಳೂರಲ್ಲಿ 70 ಕೆಜಿ ಬೆಳ್ಳಿ ಸಾಮಗ್ರಿ ಕದ್ದ ಐನಾತಿ ಕಳ್ಳರು. ಸಿಲಿಕಾನ್ ಸಿಟಿಯಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರಲ್ಲಿ 70 ಕೆಜಿ ಬೆಳ್ಳಿ ಸಾಮಗ್ರಿಗಳನ್ನ ಕದ್ದಿದ್ದಾರೆ. ಹೆಸರಘಟ್ಟ ಮುಖ್ಯ ರಸ್ತೆಯ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ. ಗೋಡೆಯನ್ನ ಕೊರೆದು 70 ಕೆಜಿ ಬೆಳ್ಳಿ ಹೊತ್ತೊಯ್ದ ಖದೀಮರು ಕುಶಾಲ್ ಎಂಬುವವರಿಗೆ ಸೇರಿರೋ ಎಂಬಿ ಜ್ಯುವೆಲರಿ ಶಾಪ್. ಆಂಧ್ರದಲ್ಲಿ ಆರೋಪಿಗಳನ್ನ ಬಂಧಿಸಿದ ಬಾಗಲಕುಂಟೆ ಕಾಕಿ. ಸಿಲಿಕಾನ್ ಸಿಟಿಯಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ ನೋಡಿ. ಎಲ್ಲೆಡೆ ಸಹಿತ ಒಂದು ATM ಮಷೀನ್ ಅನ್ನ ಸಹಿತ ಬಿಡ್ತಾ ಇಲ್ಲ, ಇನ್ನು ಜ್ಯುವೆಲರಿ ಶಾಪ್ಗಳನ್ನ ಬಿಡ್ತಾರಾ? ಈಗಾಗಲೇ ಬೆಳ್ಳಿ ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಇಂಥ ಹೊತ್ತಲ್ಲಿ 70 ಕೆಜಿ ಬೆಳ್ಳಿ ಅಂತ ಅಂದರೆ ನೋಡಿ, ಗಮನಿಸಬೇಕು. 70 ಕೆಜಿ ಬೆಳ್ಳಿ ಅಂತ ಅಂದರೆ ಲಕ್ಷ ರೂಪಾಯಿಗಳು. ಹಾಗಾಗಿ ಬೆಳ್ಳಿಯನ್ನು ಕದ್ದು ಒಯ್ದಿದ್ದಾರೆ ಖದೀಮರು. ಗೋಡೆಯನ್ನು ಕೊರೆದು ಕಳ್ಳತನ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು, ಯಾವ ರೀತಿಯಾಗಿ ಗೋಡೆಯನ್ನು ಕೊರೆದು ಅಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ ಅಂತ. ಎಂಬಿ ಜ್ಯುವೆಲರಿ ಶಾಪ್ನಲ್ಲಿ, ಕುಶಾಲ್ ಎಂಬುವವರಿಗೆ ಸೇರಿದಂಥ ಎಂಬಿ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂಥ ಘಟನೆ. ಹೆಸರಘಟ್ಟ ಬಳಿ ಗೋಡೆಯನ್ನು ಕೊರೆದು ಬೆಳ್ಳಿಯನ್ನು ಕದ್ದೊಯ್ದಿದ್ದಾರೆ. 70 ಕೆಜಿ ಬೆಳ್ಳಿ. ಬಗಲಗುಂಟೆ ಪೊಲೀಸರು ಇವರನ್ನು ಆಂಧ್ರದಲ್ಲಿ ಸೆರೆ ಹಿಡಿದಿರುವಂಥದ್ದು. ಆಂಧ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪೊಲೀಸರ ಕೈಗೆ. ಇದೀಗ ವಿಚಾರಣೆಯನ್ನು ಸಹಿತ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಕದ್ದೊಯ್ದಿರುವಂತಹ ಬೆಳ್ಳಿ ಎಲ್ಲಿದೆ, ಅದು ಪೊಲೀಸರ ವಶ ಆಗಿದೆಯಾ ಅಥವಾ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ, ಇದೆಲ್ಲವನ್ನು ಕೂಡ ವಿಚಾರಣೆಯಲ್ಲಿ ತಿಳಿದು ಬರಬೇಕು. ಬಟ್ ಈ ರೀತಿಯಾಗಿ ಎಷ್ಟೇ ಸೆಕ್ಯೂರಿಟಿ ಇದ್ದರೂ ಸಹಿತ, ಎಷ್ಟೇ CCTVಯ ಕಂಗಾವಲು ಇದ್ದರೂ ಸಹಿತ ಈ ರೀತಿಯಾದಂಥ ಘಟನೆಗಳು ನಡೀತಾನೆ ಹೋಗ್ತಾ ಇದ್ದಾವೆ ಸಿಲಿಕಾನ್ ಸಿಟಿಯಲ್ಲಿ. ಈಗ ATM ಆಗಿರ್ಬೋದು, ಒಂದು ಜ್ಯುವೆಲರಿ ಶಾಪ್ ಆಗಿರ್ಬೋದು, ಮನೆ ಕಳ್ಳತನ ಆಗಿರ್ಬೋದು, ಎಲ್ಲೆಡೆ ಕೂಡ ಈ ರೀತಿಯಾಗಿದೆ. ಸೊ ಆದಷ್ಟು ಸೇಫ್ಟಿ ಪರ್ಪಸ್ ಆಗಿ ಒಂದು ರೀತಿಯಾಗಿ ಭದ್ರತೆಯನ್ನು ನಿಯೋಜನೆ ಮಾಡ್ಕೊಳ್ಳೋದು ತುಂಬ ಒಳಿತು. ಈಗ ಬಂಗಾರ ಬೆಳ್ಳಿಯ ಬೆಲೆ ಹೆಚ್ಚಾಗಿದೆ, ಹಾಗಾಗಿ ಇವುಗಳ ಕೂಡ ಕಣ್ಣು ಬೀಳ್ತಾ ಇರುವಂಥದ್ದು ಖದೀಮರದು. ಇನ್ನು ಹೊರಗಡೆ ಸಾಕಷ್ಟು ಏನು ಮಹಿಳೆಯರಾಗಿರ್ಬೋದು, ಯಾರೆಲ್ಲ ಸಹಿತ ಬಂಗಾರವನ್ನು ಧರಿಸ್ಕೊಂಡು ಓಡಾಡುವಂಥದ್ದು, ಇನ್ನು ಅದ್ರ ಜೊತೆಗೆ ಬೆಳ್ಳಿಯ ಐಟಮ್ಸ್ಗಳನ್ನು ಹಿಡಿದುಕೊಂಡು ಓಡಾಡುವಂಥದ್ದು, ಈ ರೀತಿಯಾಗಿ ಎಲ್ಲ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಯಾವ ರೀತಿಯಾಗಿ ಜನ ವಿಕೃತಿಯನ್ನು ಮೆರೀತಾ ಇದ್ದಾರೆ ಅಂತ ಅಂದರೆ, ಒಬ್ಬರು ಜೀವ ಹೋದರೂ ಪರವಾಗಿಲ್ಲ, ನಮಗೆ ಆ ಒಂದು ಅಮೂಲ್ಯವಾದಂಥ ವಸ್ತುಗಳು ಸಿಕ್ಕರೆ ಸಾಕು, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಹಣ ಆಗಿರ್ಬೋದು, ಸಿಕ್ಕರೆ ಸಾಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಜನ ಇದೀಗ ತಮ್ಮ ವಿಕೃತಿಯನ್ನು ಮೆರೀತಾ ಇದ್ದಾರೆ. ಹಾಗಾಗಿ ತುಂಬ ಸೇಫ್ಟಿ ಆಗಿರಬೇಕು. ಒಂದು ತಮ್ಮ ಭದ್ರತೆಗಾಗಿ, ತಮ್ಮ ಸುರಕ್ಷತೆಗಾಗಿ ಸೇಫ್ಟಿ ಪರ್ಪಸ್ ಇರುವಂಥದ್ದು ಒಳಿತು.